ಇದೇನು ಸುಳ್ಳು ಅಲ್ಲ, ಆಗಾಗ ವ್ಯಕ್ತ ಆಗ್ತಾ ಇರ್ತಿರ್ತವೆ. ಆದರೂ ಈ ದೇಶದ ನೆಲ ಜಲ ಉಂಡಂಥ ಅನೇಕ ಜನ ಇವತ್ತು ಇಡೀ ದೇಶ ತುಂಬ ಈ ಪಾಕಿಸ್ತಾನ ಮತ್ತು ಅಲ್ಲಿ ಭಯೋತ್ಪಾದನೆಯನ್ನು ಖಂಡನೆ ಮಾಡಿ ಅಂತ ನೋಡ್ತಾ ಇದ್ದೀವಿ. ದೆಹಲಿಯಲ್ಲಂತೂ ದೊಡ್ಡದಾದಂತಹ ಒಂದು ಸಭೆ ಸೇರಿ ಅಲ್ಲೇ ಮತ್ತು ಒಂದೇ ಕಡೆ ಅಲ್ಲಿದ್ದು ದೆಹಲಿ ಆಗಿರ್ಬೋದು, ಬೇರೆ ಮುಖ್ಯ ಪಟ್ಟಣದಲ್ಲಿ ಆಗಿರ್ಬೋದು, ಎಲ್ಲೆಲ್ಲಿ ಮುಸಲ್ಮಾನರಿದ್ದಾರೆ ಇವತ್ತು ಈ ಸಲ ಮಾತ್ರ ಇದನ್ನು ಖಂಡನೆ ಮಾಡ್ತಾ ಇದ್ದಾರೆ. ಪಹಲ್ಗಾಮ್ ಘಟನೆಯನ್ನು ಖಂಡಿಸ್ತಾ ಇದ್ದಾರೆ. ಇದು ಮಾನವೀಯತೆಗೆ ವಿರೋಧವಾದಂತೇಳಿ ಕ್ಯಾಂಡಲ್ ನಡೆದ ಶಾಂತಿ ಆಗಲಪ್ಪ ಅವರ ಆತ್ಮಗಳ ಜೊತೆಗೆ ಅವ್ರು ಖಂಡನೆ ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ಇದನ್ನು ನಾವು ಮರಿಬಾರ್ದು ಯಾವಾಗಲೂ. ಯಾಕೆಂದರೆ ನಮ್ಮ ದೇಶದಲ್ಲಿದ್ದಂಥ ಮುಸಲ್ಮಾನರಲ್ಲೇ ಇವತ್ತಂತೆ ಭಾಳ ಜನ ಬದಲಾಗ್ತಾ ಇದ್ದಾರೆ. ವಯಸ್ಸು ತಕ್ಕಂಗೆ, ಕಾಲಕ್ಕೆ ತಕ್ಕಂಗೆ ಬದಲಾವಣೆ ಆಗಲೇಬೇಕಾಗ್ತದೆ. ಮತ್ತು ಅದಕ್ಕೆ ದೊಡ್ಡದು ಬದುಕಿನ ಸಲುವಾಗಿ, ತಾವು ಬದುಕುವ ಸಲುವಾಗಿ ಅನಿವಾರ್ಯವಾಗಿ ಪಾಕಿಸ್ತಾನ ವಿರೋಧ ಮಾಡಲೇಬೇಕಾಗ್ತದೆ. ಅವ್ರ ಸ್ವಧರ್ಮೀಯರು ಟೀಕಾ ಮಾಡಬೇಕಾಗ್ತದೆ. ಅಲ್ಲೂ ಧರ್ಮದಲ್ಲಿ ಮತ್ತು ಜಾತಿ ಗೀತಿದ್ದಾವೆ ಆ ಮತ್ತು ಬೇರೆ. ಬಟ್ ಇವತ್ತು ಒಕ್ಕೊರಲಿನಿಂದ ಇಡೀ ಇಂಡಿಯಾದಲ್ಲಿ ಅಲ್ಲೇ ಎಲ್ಲೋ ಒಳಗೆ ಮನಸ್ಸುಗಳಿರೋ ಪೂರ್ಣ ಸತ್ಯ ಅಂತ ಹೇಳೋದಿಲ್ಲ. ಬಟ್ ಮ್ಯಾಕ್ಸಿಮಮ್ ಜನ ಮುಸ್ಲಿಮ್ಸ್, ಭಾರತೀಯ ಮುಸಲ್ಮಾನರು ಅದನ್ನು ವಿರೋಧ ಮಾಡ್ತಾಯಿದ್ದಾರೆ. ಅಷ್ಟೇ ಯಾಕೆ ಕಾಶ್ಮೀರದಲ್ಲಿನ ಸ್ವತಃ ಶ್ರೀನಗರದಲ್ಲೇ ಅಲ್ಲಿಯೂ ಸಹಿತ, ಜಮ್ಮು ಇರ್ಬೋದು, ಶ್ರೀನಗರದಲ್ಲೂ ಸಹಿತ ಲಾಲ್ ಚೌಕದಲ್ಲಿ ಇವತ್ತು ಪ್ರತಿಭಟನೆ ಆಗಿದ್ದು ನಾವು ನೋಡ್ತಾ ಇದ್ವಿ. ಇವತ್ತೆಲ್ಲರೂ ಖಂಡಿಸ್ತಾ ಇದ್ದಾರೆ. ಮತ್ತು ಮೇಲಾಗೆ ಕಾಶ್ಮೀರಿಗಳಿಗೆ ಇವತ್ತು ಅಲ್ಲಿಯ ಬಹುಸಂಖ್ಯಾತರಿಗೆ ಜ್ಞಾನೋದಯ ಆಗಿದೆ. ಈ ಭಯೋತ್ಪಾದನೆ ನಮ್ಗೆ ಉದ್ಧಾರ ಆಗೋದಿಲ್ಲ ಅಂತೇಳಿ. ಯಾಕೆ ನಿರಂತರ ಯುದ್ಧ ಅವ್ರಿಗೆ ಬೇಕಾಗಿದೆ. ಸ್ನೇಹ ಇಲ್ಲ ಅಂತಲ್ಲ, ಪಾಕಿಸ್ತಾನ ಜೊತೆ ಸ್ನೇಹ ಬೇಕಾಗಿದೆ. ಅಲ್ಲಿಯ ಸಮೀಪ ಸಂಬಂಧಗಳು ಇರೋದನ್ನು ಹೋಗಿ ಬರಬೇಕಂತದ ಅದು ಒಳಗಿನ ಮನಸ್ಸಿದ್ದರೂ ಸಹಿತ ಅವರಿದ್ದಂಥವ್ರು ಇವತ್ತು ಇಲ್ಲಪ್ಪ ನಮ್ಮ ಹೊಟ್ಟೆಗೆ ಹಾಕ್ಲಿಕ್ಕೆ ಶುರುವಾಗಿತ್ತು. ಈ ಕಳೆದ ಒಂದು 2-3 ವರ್ಷಗಳಲ್ಲಂತೂ ವರ್ಷಕ್ಕೆ 2-2.5 ಕೋಟಿ ಜನ ಬರೋದು ಹೋಗೋದು ಮಾಡೋದು ವಿದೇಶದಲ್ಲಿ ಬರ್ತಾಯಿದ್ರು. ಹೀಗಾಗಿ ಮತ್ತೊಮ್ಮೆ ಹಿಂದಿನ ಕಳೆ ಬಂದಂಗೆ ಆಗಿತ್ತು. ಅವರಿಗೂ ಬದುಕು ಚೆಂದ ಕಾಣ್ತಾ ಇತ್ತು. ಹೌದಪ್ಪ, ನಾವು ಈ ಒಂದು ಭಯೋತ್ಪಾದಕರಿಗೆ ಬೆಂಬಲ ಸೂಚಿಸೋದ್ರಿಂದ ನಮ್ಮ ಜೀವನಕ್ಕೆ ನಾವು ಕಲ್ತ್ಕೊಂಡು ಬರ್ತೀವಿ, ಹಾಕ್ಕೊಳ್ತೀವಿ ಅನ್ನೋಂಥ ಮಾತುಗಳು ಅವರಲ್ಲೇ ಕಂಡು ಬರೋದರಿಂದಾಗಿ, ಕಂಡು ಬಂದಿದ್ದರಿಂದಾಗಿ ಎಲ್ಲ ಕಡೆ ಪ್ರತಿಭಟನೆ ಆಗಿದೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗಿದೆ. ಯಾಕಪ್ಪ ಅಂದ್ರೆ ಕೇವಲ ಟೀಕೆ ಮಾಡೋದು, ಮಾಡಲು ಟೀಕೆ, ಆದರೆ ಟೀಕೆಗೆ ಒಂದು ಆಧಾರಗಳು ಬೇಕಾಗ್ತಾ ಇದ್ದಾವೆ. ಹೌದು, ಇವತ್ತು ಸಿದ್ದರಾಮಯ್ಯರು ಆ ರೀತಿ ಮಾತಾಡಬಾರ್ದಾಗಿತ್ತು. ಇಲ್ಲೋ ಸಿದ್ದರಾಮಯ್ಯ ಬಿಟ್ಟು ವಿಷಯ. ಆಲ್ರೆಡಿ ಸಿದ್ದರಾಮಯ್ಯನವರು ಅದು ಯೂಟರ್ನ್ ಹೊಡೆದಾರೆ. ಇಲ್ಲ, ಹಂಗೆ ಹೇಳಿಲ್ಲ ರೀ, ಯುದ್ಧ ಅನಿವಾರ್ಯ ಆದರೆ ಆಗಲಿ, ನೀವು ಮೀಡಿಯಾದವ್ರು ಏನಾದರೂ ಒಂದು ಮಾಡಿಬಿಡ್ತೀರಪ್ಪ ನೀವು ಅಂತೇಳಿ ಅವ್ರು ಟೀಕಾ ಮಾಡ್ತಾಯಿದ್ದಾರೆ. ನಮ್ಮ ಮೀಡಿಯಾನೂ ಸಹಿತ ಒಂದು ಸ್ವಲ್ಪ ಇಂಥ ವಿಷಯದಲ್ಲೇ, ಅದರಲ್ಲೂ ಗೋಧಿ ಮೀಡಿಯಾ ಇದು ನಿಶ್ಚಿತವಾಗಿಯೂ ಭಾಳಷ್ಟು ತಪ್ಪ ಮೆಸೇಜ್ಗಳು ಹಮ್ಮಿಸ್ತಾ ಇರ್ತದಂತ. ಈ ಗೋಧಿ ಮೀಡಿಯಾ ವಿರುದ್ಧವಾಗಿನ ಹೈದರಾಬಾದಲ್ಲಿ ಆಗಿರ್ಬೋದು, ಶ್ರೀನಗರದಲ್ಲಿ ಆಗಿರ್ಬೋದು ಮುಸ್ಲಿಮ್ಸ್ ಟೀಕಾ ಮಾಡ್ತಾಯಿದ್ರು. ಈ ಗೋಧಿ ಮೀಡಿಯಾ ಬಿಟ್ಟರೆ ಇದು ಸತ್ಯಗಳನ್ನ ಹೇಳ್ರಿ, ನಾವು ಯಾವ ರೀತಿಯಾಗಿ ಹೊಂದಾಣಿಕೆ ಆಗ್ತಾಯಿದ್ವಿ, ಇವತ್ತು ಬೆಳವಣಿಗೆ ಆಗ್ತಾಯಿದ್ವಿ ಅಂತ ಅವರು ಸಹಿತ ಮನವಿ ಮಾಡ್ಕೊಳ್ತಾ ಇದ್ದಾರೆ ಈ ಗೋಧಿ ಮೀಡಿಯಾ ಹಾಕೋದು. ಯಾಕೆಂದರೆ